ಈಗೇನಾಯಿತು ಅಂದರೆ ಯಾವುದೇ ಸ್ಟೇಟಲ್ಲಿವೆ ಗೊತ್ತಾಯ್ತಾ, ವಲಯ ಮಾದಿಗರನ್ನ ಬಿಟ್ಟರೆ ಬೇರೆ ಜಾತಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ಇವ್ರನ್ನ ತಗೊಂಬಂದು SC-ಗಂತ ಸೇರಿಸ್ಬಿಟ್ರು. ಅವರು ಟಚಬಲ್ಲು. ಆದರೆ ಅಂಬೇಡ್ಕರ್ ಸವಲತ್ತು ಬಂದಾಗ ಮಾತ್ರ ರೆಕಾರ್ಡಲ್ಲಿ ನಾವು SC ಅಂತ ಹೇಳ್ಕೊಂತಾರೆ. ಅವರು ಹಳ್ಳಿ ಕಡೆಗೆ ಒಂದು ಅಂಬೇಡ್ಕರ್ ಜಯಂತಿ ಮಾಡೋದಿಲ್ಲ. ಒಳ ಮೀಸಲಾತಿ ಬಂತು. ಮುಖ್ಯವಾಗಿ ಇಲ್ಲಿ SC ಅಂದರೆ ಫಸ್ಟ್ ಇದ್ದದ್ದು ಹಿಸ್ಟ್ರಿ ತೊಗೊಂಡ್ರೆ ಎಡಗೈನರು ಬಲಗೈನರು ಅಂತ ಶೋಷಿತ ವರ್ಗದರಂತ. ಅವರು ಮುಖ್ಯವಾಗಿ ಎರಡೇ ವಲಯ ಮಾದಿಗ, ವಲಯ ಅದ ಉಪಜಾತಿಗಳು, ಮಾದಿಗ ಅದ್ರ ಉಪಜಾತಿಗಳು. ಯಾಕೆಂದರೆ ಅವರಿಗೆ ನಮಗೆ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಯಾವುದ್ರಾಗಲಿ ಅವರು ನಮಗೆ ಇದನ್ನು ಬೆನಿಫಿಟ್ ಕೊಡಿ ಅಂತಲ್ಲ, ಸಮಾಜದಲ್ಲಿ ನಾವು ತುಳಿತಕ್ಕೊಳಗಾಗಿದ್ದೀವಿ. ಆ ತುಳಿತಕ್ಕೆ ಒಳಗಾಗಿರೋದ್ರಿಂದವ ನೀವು ಇವರಿಗೆ ಫೆಸಿಲಿಟೀಸ್ ಕೊಡಬೇಕಂತ ಈವನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರೇ ಮಾಡಿದ್ದವಾಗ. ಈಗೇನಾಯಿತು ಅಂದರೆ ಯಾವುದೇ ಸ್ಟೇಟಲ್ಲಿವೆ ಗೊತ್ತಾಯ್ತಾ, ವಲಯ ಮಾದಿಗರನ್ನ ಬಿಟ್ಟರೆ ಬೇರೆ ಜಾತಿಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ನಮ್ಮಲ್ಲೇ ಮಾಡಿಬಿಟ್ರು ಲಂಬಾಣಿ, ಕುರುಬ, ಆಮೇಲೆ ಬೋವಿ, ಕೊರ್ಚ ಇವ್ರನ್ನ ತಗೊಂಬಂದು SC-ಗಂತ ಸೇರಿಸ್ಬಿಟ್ರು. ಅವರು ಟಚಬಲ್ಲು. ಊರ ಕಡೆ ಹೋದರೆ ಅವ್ರನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊತಾರೆ, ಹೋಟ್ಲಿಗೆ ಬಿಟ್ಕೊತಾರೆ, ಮನೆ ಒಳಗಡೆ ಬಿಟ್ಕೊತಾರೆ. ಅವ್ರೇನು ಹೇಳ್ತಾರೆ, ನಾವು ಟಚಬಲ್ಸು, ನಾವು ಜನರಲ್ಲಿ ಬರ್ತೀವಪ್ಪ ಅಂತಾರೆ. ಆದರೆ ಅಂಬೇಡ್ಕರ್ ಸವಲತ್ತು ಬಂದಾಗ ಮಾತ್ರ ರೆಕಾರ್ಡಲ್ಲಿ ನಾವು SC ಅಂತ ಹೇಳ್ಕೊತಾರೆ. ಅವರು ಹಳ್ಳಿ ಕಡೆಗೆ ಒಂದು ಅಂಬೇಡ್ಕರ್ ಜಯಂತಿ ಮಾಡೋದಿಲ್ಲ, ಒಂದು ಫಂಕ್ಷನ್ ಮಾಡೋದಿಲ್ಲ. ಅಂಬೇಡ್ಕರ್ಗೆ ಒಂದು ಫೋಟೋ ಇಡಲ್ಲ. ಅವರು ಜನರಲ್ಲಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನು. ಅವರು ಜನರಲ್ಲಾಗಿ ಇರ್ತಾರೆ, ನಮ್ಮನ್ನು SC-ಗಳು ಇವ್ರು ಅಂತಾರೆ. ಆಮೇಲೆ ಇನ್ನೊಂದಿದು, ಯಾವುದೇ ಹಳ್ಳಿಲಾಗಲಿ ತೋಟಿ ಅಂತ ಇರ್ತಾನೆ, ಅವನು SC, ಅವನು ಮಾದಿಗ. ಅವ್ನಿಗೇನು ಮಾಡ್ತಾನೆ, ಅವನು ಮದುವೆ ಆಗಲಿ ಅವನ ಮನೆಗೆ ಕರಿತಾನೆ, ತೋಟಿ ಕರಿಯಲ್ಲಿ ಅಂತಾನೆ. ತಮಟೆ ಸಾರ್ಕೊಂಬಾರ ಎಲ್ಲರೂ ಮುಹೂರ್ತಕ್ಕೆ ಬರೋಕ್ಕಂತ ಹೇಳ್ತಾನೆ. ಸಾರ್ಕೊಂಬಂದ್ಮೇಲೆ ಎಲ್ಲ ರೋಡೆಲ್ಲ ಗುಡಿಸ್ಕೊಂಬಾರ ಅಂತಾನೆ. ರೋಡು ಅಂತಂದರೆ ರೋಡು, ದೇವಸ್ಥಾನ ಅಕ್ಕಪಕ್ಕದಾಗಿರೋದು ಎಲ್ಲ ಅವರೆಲ್ಲ ಕಕ್ಕಸ್ ಮಾಡಿರ್ತಾರೆ. ಅದನ್ನು ನಮ್ಮವ್ರು ಏನು ಮಾಡ್ತಾರೆ, ಬಂದರೆ ಬರಲು ತಗೊಂಡು ಒಣೆಯಲ್ಲೆಲ್ಲ ಹೊಡ್ಕೊಂಬರ್ತಾನೆ. ಹೊಡ್ಕೊಂಬಂದ್ಬಿಟ್ಟು ಅವನು ಬುಟ್ಟಿ ಒಳಗೆ ತೊಟ್ಟಿ ಇರುತ್ತಲ್ಲ, ತೊಟ್ಟಿಗೆ ಹಾಕೊಂಡು ತಗೊಂಡೋಗ್ಬಿಟ್ಟು ತಲೆ ಮೇಲೆ ಹೊತ್ಕೊಂಡೋಗ್ಬಿಟ್ಟು ಆಚೆ ಹಾಕಿ ಬರ್ತಾನೆ. ಆ ಕೆಲಸ ಅವ್ರು ಮಾಡಲ್ಲ. ಯಾರೋ ಲಂಬಾಣಿ ಆಗಲಿ, ಬೋವಿ ಆಗಲಿ, ಕೊರ್ಚ ಆಗಲಿ ಅವ್ರು ಮಾಡಲ್ಲ. ಮಾಡೋರು ನಾವು ಮಾದಿಗರೇ ಮಾಡೋರು. ತಮಟೆ ಯಾರು ಹೊಡಿತಾರೆ, ಚಪ್ಪಲಿ ಯಾರು ಹೊಲಿತಾರೆ, ಅವರೇನೇ ಮಾಡೋದು. ಅದಕ್ಕೋಸ್ಕರ ಅವ್ರಿಗೆ ಫೆಸಿಲಿಟೀಸ್ ಕೊಡಬೇಕಂತ. ಈಗೇನಾಯಿತು, ಅವ್ರನ್ನ ತಗೊಂಬಂದು SC ಒಳಗೆ ಸೇರಿಸ್ಬಿಟ್ರಲ್ಲ, ಈ ಬೆನಿಫಿಟ್ ಏನಿದೆ ಪೂರ್ತಿ ಎಲ್ಲ ಅವರೇ ತಿಂತಿದ್ದಾರೆ. ಹೆಂಗೆ ಅಂತಂದರೆ ಅವರು ವೆಲ್ ಟು ಡು, ಅವರು ಎಕನಾಮಿಕಲಿ ಅವರು ಸೌಂಡ್ ಆಗಿದ್ದಾರೆ. ಆಮೇಲೆ ಅವರು ಎಲ್ಲ ಬರೀ ಪಾಠಕ್ಕೆ ಹೋಗ್ತಾರೆ, ದುಡ್ಡು ಕೊಟ್ಕೊಂಡು ಓದ್ತಾರೆ. ಆಮೇಲೆ ಕಮಿಟಿಗಳಿಗೆಲ್ಲ ದೊಡ್ಡ ದೊಡ್ಡ IAS, IPS ಕಮಿಟಿ ಮೆಂಬರ್ಗಳು, ಚೇರ್ಮನ್ ಇರೋರೆಲ್ಲ ಅವರೇ ತಗೊತಾರೆ. ಫಾರ್ ಎಕ್ಸಾಂಪಲ್ಲು, ಇದೇ ನಮ್ಮ ಯಡಿಯೂರಪ್ಪ ಸರ್ಕಾರದಲ್ಲಿ 250 ಜನನ ಅವರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಬರೀ ಲಂಬಾಣಿಗಳ್ನೇ. ನೀವೇ ನೋಡಿರಬೇಕು, ಸ್ಟೇಟ್ಮೆಂಟು ಬಂತು. ನಮ್ಮ ಮಾದಿಗರಿಗೆ ನಮ್ಮ ಸದಾಶಿವ ಆಯೋಗದ ವರದಿ ಪ್ರಕಾರ ನಮ್ಗೆ 6% ಕೊಡಬೇಕು ಮಾದಿಗರಿಗೆ, ವಲಯರಿಗೆ 5% ಕೊಡಬೇಕಂತ ಜಾತಿ ಆಧಾರದ ಮೇಲೆ ಸದಾಶಿವ ಅವರು ಎಲ್ಲ ಸ್ಟಡಿ ಮಾಡಿ 5 ವರ್ಷ 10 ವರ್ಷ ವರದಿ ಕೊಟ್ಟವ್ರೆ. ವರದಿ ಕೊಟ್ಟು ಅದನ್ನು ಇನ್ನೂ ಇಂಪ್ಲೂವ್ ಮಾಡೋಕ್ಕೋಸ್ಕರ ಇವ್ರು ಮಾಡಲಿಲ್ಲ. ಅವ್ರು ಹೇಳಿದರು, ವರದಿ ನೀವು ಇಂಪ್ಲೂವ್ ಮಾಡಿ, ಇಲ್ಲಾಂದ್ರೆ ಸುಟ್ಟಾಕ್ರಿ ಅಂತಲೇ ಹೇಳಿದರು ಅವರು, ಸದಾಶಿವ ಅವರು. ಯಾಕಂದರೆ ನಮಗೆ ಬರೀ 2% ಸಿಗ್ತೈತೆ ಅದರಲ್ಲಿ ಬೆನಿಫಿಟ್ಟು. 5-6% ಅವ್ರು ತಿಂತಿದ್ದಾರೆ. ನಾವು ಅವ್ರಿಗೆ ಕುಡಿಬೇಡಿ ಅಂತ ಹೇಳ್ತಾಯಿಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಕೊಡಿ, ಗೊತ್ತಾಯ್ತಾ. ನಮಗೆ 6% ಸಿಗೋದು ಇವನ್ 2% ಬರ್ತಾಯಿಲ್ಲ ನಮಗೆ. ಹಿಂಗೆ ಹೋಗ್ತೀರಿ ನೋಡಿ. ನಾವು ನಮ್ಮ ಕಾಲ ಆಯಿತು, ನಮ್ಮ ಅಪ್ಪರ ಕಾಲ ಆಯಿತು, ನಮ್ಮ ತಾತನ ಕಾಲ ಆಯಿತು, ಎಲ್ಲವ ಬೆನಿಫಿಟ್ ಬರ್ತಾಯಿಲ್ಲ, ಎಲ್ಲ ಅವ್ರು ತಿಂತಿದ್ದಾರೆ, ಗೊತ್ತಾಯ್ತಾ. ಅದಕ್ಕೆ ಇದು ಮಾಡಿರೋ ಉದ್ದೇಶ ಏನಂತಂತಂದರೆ, ಸುಪ್ರೀಂ ಕೋರ್ಟ್ ಇವಾಗ ಒಳ್ಳೆ ಡಿಸಿಷನ್ ತಗೊಂಡೈತೆ. ಆಯಾ ರಾಜ್ಯಗಳಿಗೆ ಬಿಟ್ಬಿಟ್ಟೈತೆ. ಯಾಕೆ ಆಯಾ ರಾಜ್ಯಗಳಿಗೆ ಬಿಟ್ಟೈತೆ ಅಂತಂದರೆ, ಈ ರಾಜ್ಯದಲ್ಲಿ ಎಡಗೈಯರು ಎಷ್ಟಿದ್ದಾರೆ ಅನ್ನೋದು ಕೇಂದ್ರಕ್ಕೆ ಗೊತ್ತಿರಲ್ಲ, ಬಲಗೈಯರು ಎಷ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಈ ಸ್ಟೇಟಲ್ಲಿ ಯಾವ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಈ ಸ್ಟೇಟ್ನವ್ರಿಗೆ ಗೊತ್ತಿರುತ್ತೆ. ಆದ್ದರಿಂದ ಆಯಾ ಸ್ಟೇಟ್ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಲಿ. ಈಗ ತಮಿಳ್ನಾಡಿನಾಗೆ ಅವರು ಬಲಗೈನರು ಜಾಸ್ತಿ ಇರ್ಬೋದು, ಎಡಗೈನರು ಕಡಿಮೆ ಇರ್ಬೋದು. ಅಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ. ಅದೇ ಥರ ಪಂಜಾಬ್ನಲ್ಲಿ ಎಡಗೈನರು ಜಾಸ್ತಿ ಇರ್ಬೋದು, ಬಲಗೈನರು ಕಡಿಮೆ ಇರ್ಬೋದು, ಆ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ. ಆಂಧ್ರದಲ್ಲಿ ಎಡಗೈನರು ಜಾಸ್ತಿ ಇದ್ದಾರೆ, ಬಲಗೈನರು ಕಡಿಮೆ ಇದ್ದಾರೆ, ಆ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ. ಆಗ ಯಾರಿಗೂ ಅನ್ಯಾಯ ಆಗಲ್ಲ.
ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಇಲ್ಲೇನು ಮಾಡ್ತಾರಂತಂದರೆ ಕೆಲವರೆಲ್ಲವ ಅವರು ಟಚಬಲ್ಸ್ ಎಲ್ಲ ಬಂದ್ಬಿಟ್ಟು ಅವರು ಎಕಾನಮಿಕಲಿ ಸೌಂಡ್ ಇದ್ದಾರೆ, ಒಳ್ಳೊಳ್ಳೆ ಪವರ್ ಆಗಿದ್ದಾರೆ, ಆದ್ದರಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತವ ಇದು ಮಾಡ್ತಾರೆ. ಉದ್ದೇಶ ಏನಂತಂದರೆ ಬೆನಿಫಿಟ್ ಎಲ್ಲ ಹೋಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಂ, ವೀರಭದ್ರಯ್ಯ ಅಂತ. ನಾನು ಇಸ್ರೋದಲ್ಲಿದ್ದು ನಾನು ರಿಟೈರ್ಡ್ ಆಗಿದ್ದೀನಿ.